Hello students, welcome to the next session, that is accounting for amalgamation and absorption. So in the previous session we discussing regarding meaning of amalgamation and absorption and methods of amalgamation, that is amalgamation in the nature of amalgamation, purchase and purchase consideration and calculation method of calculating purchase consideration. So in this session we are moving to some accounting entries to be followed for making amalgamation. ನೋಡೋಣ. ಸೊ ಅಮಾಲ್ಗಮೇಷನ್ ಮಾಡಬೇಕಾದ್ರೆ ಯಾವ್ದೆಲ್ಲ ಅಕೌಂಟಿಂಗ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ಕ್ಲೋಸಿಂಗ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರ್ ಕಂಪನಿ, journal entries for transfer of various assets including cash at their book value. ಅಸೆಟ್ಸ್ ಗಳನ್ನ ಟ್ರಾನ್ಸ್ಫರರ್ ಕಂಪನಿಯಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಬರುವಂತ ಎಂಟ್ರೀಸ್ ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಇಂಡಿವಿಜುವಲ್ ಅಸೆಟ್ಸ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ ವಿತ್ ಇನ್ಕ್ಲೂಡಿಂಗ್ ಇಂಡಿವಿಜುವಲ್ ಅಸೆಟ್ಸ್ ಅಂಡ್ ಅಕೌಂಟ್ಸ್ ಗಳಿಗೆ ನಾವು ಕ್ರೆಡಿಟ್ ಮಾಡ್ತಾ ಹೋಗ್ತೀವಿ. And then second one is for transfer of various liability and statutory reserves. So liabilities ಮತ್ತೆ ಏನಾದ್ರು ರಿಸರ್ವ್ಸ್ ಇದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಎಂಟ್ರಿ ಇಂಡಿವಿಜುವಲ್ ಲಯಬಿಲಿಟಿ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್. ಥರ್ಡ್ ಒನ್ ಫಾರ್ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ. ಸೊ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಪೇ ಮಾಡಬೇಕು ಅನ್ನೋದಕ್ಕೆ ಎಂಟ್ರಿ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಕ್ರೆಡಿಟ್ ಮಾಡ್ತೀವಿ. ಫಾರ್ ರಿಸಿಪ್ಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಪರ್ಚೇಸ್ ಕನ್ಸಿಡರೇಷನ್ ಯಾವ ಫಾರ್ಮ್ ಅಲ್ಲಿ ರಿಸೀವ್ ಮಾಡ್ಕೊಡ್ತೀವಿ ಅದಕ್ಕೆ equity share in purchase company account data, preference share in purchase company account, cash or bank account to transferee company account. ಸೊ ಈ ಮೂರು ಫಾರ್ಮ್ ಅಲ್ಲಿ ಯಾವ ಫಾರ್ಮ್ ಅಲ್ಲೂ ಪರ್ಚೇಸ್ ಮೂರು ಫಾರ್ಮ್ ಅಲ್ಲೂ ಬರಬಹುದು. ಸ್ವಲ್ಪ ಈಕ್ವಿಟಿ ಶೇರ್, ಸ್ವಲ್ಪ ಪ್ರಿಫರೆನ್ಸ್ ಶೇರ್, ಒಂದ್ ಸ್ವಲ್ಪ ಕ್ಯಾಶ್ ಕೊಡಬಹುದು. ಆ ತರ ಕೊಟ್ಟಾಗ ಸೊ ಈ ತರ ಎಂಟ್ರೀಸ್ ಬರುತ್ತೆ. ಈಕ್ವಿಟಿ ಶೇರ್ ಇನ್ ಪರ್ಚೇಸ್ ಕಂಪನಿ ಅಕೌಂಟ್ ಡೇಟಾ, ಪ್ರಿಫರೆನ್ಸ್ ಶೇರ್ ಇನ್ ಪರ್ಚೇಸ್ ಕಂಪನಿ ಅಕೌಂಟ್ ಡೇಟಾ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಂತ ಬರುತ್ತೆ. ಬರೀ ಈಕ್ವಿಟಿ ಶೇರ್ ಕೊಟ್ರೆ ಈಕ್ವಿಟಿ ಶೇರ್ ಕಂಪನಿ ಅಕೌಂಟ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಂತ ಬರುತ್ತೆ. ಬರೀ ಪ್ರಿಫರೆನ್ಸ್ ಶೇರ್ಸ್ ಕೊಟ್ರೆ ಪ್ರಿಫರೆನ್ಸ್ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಡೇಟಾ ಟು ಟ್ರಾನ್ಸ್ಫರಿ ಕಂಪನಿ ಅಂತ ಬರುತ್ತೆ. ಬರೀ ಕ್ಯಾಶ್ ಕೊಟ್ರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಟ್ರಾನ್ಸ್ಫರಿ ಕಂಪನಿ ಅಂತ ಬರುತ್ತೆ. ಸೊ ಮೂರು ಫಾರ್ಮ್ ಕೊಟ್ರೆ ಸೊ ಎಂಟ್ರಿ ಈ ತರ ಆಗುತ್ತೆ. ಈಕ್ವಿಟಿ ಶೇರ್ ಇನ್ ಪರ್ಚೇಸ್ ಕಂಪನಿ ಅಕೌಂಟ್ ಡೇಟಾ, ಪ್ರಿಫರೆನ್ಸ್ ಶೇರ್ ಇನ್ ಪರ್ಚೇಸ್ ಕಂಪನಿ ಅಕೌಂಟ್ ಡೇಟಾ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಟ್ರಾನ್ಸ್ಫರಿ ಅಕೌಂಟ್ ಅಂತ ಬರುತ್ತೆ. ಒನ್ ಫಾರ್ ಸೇಲ್ ಆಫ್ ಅಸೆಟ್ಸ್ ನಾಟ್ ಟೇಕನ್ ಓವರ್ ಬೈ ದ ಪರ್ಚೇಸಿಂಗ್ ಕಂಪನಿ. ಪರ್ಚೇಸಿಂಗ್ ಕಂಪನಿ ಏನಾದ್ರು ಅಸೆಟ್ಸ್ ನ ತಗೋಗಿಲ್ಲ ಅದನ್ನ ಸೇಲ್ಸ್ ಮಾಡಿದಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್. ಅದೇ ತರ ಫಾರ್ ಪೇಮೆಂಟ್ ಆಫ್ ಲಯಬಿಲಿಟಿ ನಾಟ್ ಟೇಕನ್ ಓವರ್ ಬೈ ದ ಪರ್ಚೇಸಿಂಗ್ ಕಂಪನಿ ಏನಾದ್ರು ಲಯಬಿಲಿಟೀಸ್ ನ ತಗೊಂಡು ಹೋಗ್ತಾ ಇದ್ರೆ ಸೊ ಅವಾಗ ಎಂಟ್ರಿ ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಫಾರ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡ್ಯೂ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪೇಮೆಂಟ್ ಮಾಡಿದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. For transfer of share capital, reserve and surplus. So share capital, reserve and surplus equity shareholders get transfer ಮಾಡಬೇಕು. Entry equity share capital account data, reserve account data, profit and loss account data to equity shareholders account. So ಇದು equity shareholders ಬರುವಂತದ್ದು. And then for payment of realization expenses, the realization expenses ಏನಾದ್ರು ಅದಕ್ಕೆ ಪೇ if it is paid by vendor company, that is transfer company ಪೇ ಮಾಡಿದ್ರೆ ಎಂಟ್ರಿ ರಿಯಲೈಸೇಷನ್ ಅಕೌಂಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆಗುತ್ತೆ. ಇಫ್ ಇಟ್ ಈಸ್ ಪೇಡ್ ಬೈ ಟ್ರಾನ್ಸ್ಫರಿ ಕಂಪನಿ, ಪರ್ಚೇಸ್ ಮಾಡ್ತಿರುವಂತ ಕಂಪನಿ ಪೇ ಮಾಡಿದ್ರೆ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂಡ್ ಕ್ಯಾಶ್ ಅಂಡ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಟ್ರಾನ್ಸ್ಫರಿ ಕಂಪನಿ ಅಕೌಂಟ್. ಎರಡು ಎಂಟ್ರಿನ ಕೊಡಬೇಕಾಗುತ್ತೆ. ಸೊ ವೆಂಡರ್ ಕಂಪನಿ ಮಾಡಿದ್ರೆ ಒಂದೇ, ದಟ್ ಇಸ್ ಟ್ರಾನ್ಸ್ಫರರ್ ಕಂಪನಿ ಮಾಡಿದ್ರೆ ಒಂದೇ ಎಂಟ್ರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಫ್ ಇಟ್ ಈಸ್ ಪೇಡ್ ಬೈ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಅಕೌಂಟ್ ಅಂತ ಮಾಡಬೇಕಾಗುತ್ತೆ. ಫೈನಲ್ ಪೇಮೆಂಟ್ ಮೇಡ್ ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಫೈನಲ್ ಪೇಮೆಂಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಶೇರ್ಸ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಕ್ಯಾಶ್ ಆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರಿಗೆ ಕೊಡಬೇಕಾದ ಪೇಮೆಂಟ್ ಮಾಡಿದ್ರೆ ಎಂಟ್ರಿ ಇದಾಗುತ್ತೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. The payment made to equity shareholders. So equity shareholder to equity shares in transfer company. So like that, these are the important entries to be made while making amalgamation of merger. Amalgamation is important.
ನೆಕ್ಸ್ಟ್ ಕ್ಲಾಸಲ್ಲಿ ಹೇಗೆ ಮಾಡೋದು ಬೇಕಾಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಥ್ಯಾಂಕ್ ಯು.